ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಗುರಿ ಅವರಿಗೆ ಸಿಗುವುದಿಲ್ಲ. ಯಾರ ಕನಸುಗಳು ದೊಡ್ಡದಾಗಿರುತ್ತದೆಯೋ ಬದಲಿಗೆ ಗುರಿ ಅವರಿಗೆ ಸಿಗುತ್ತದೆ. ಯಾರು ತಮ್ಮ ಹಠದ ಮೇಲೆ ನಿಲ್ಲುತ್ತಾರೋ, ಒಪ್ಪಿಕೊಂಡರೆ ಸೋಲು, ನಿರ್ಧರಿಸಿದರೆ ಗೆಲುವು. ಸ್ನೇಹಿತರೆ, ಕುಂಭರಾಶಿಯವರೇ, ನೀವು ಸಂಕಟ ಮೋಚನ ವೀರ ಮಹಾಬಲಿಜಿ ಅವರ ಆಶೀರ್ವಾದದಿಂದ ನೀವು ಎಲ್ಲರೂ ಚೆನ್ನಾಗಿರುತ್ತೀರಿ ಎಂದು ತಿಳಿದುಕೊಂಡಿರುತ್ತೇನೆ. ನಿಮ್ಮ ಹೆಸರಿನ ಒಂದು ವಿಷಯ, ವೀರ ಮಹಾಬಲಿ ಅವರು ನಿಮ್ಮ ಭಾಗ್ಯವನ್ನು ಬರೆದಿದ್ದಾರೆ. ಈಗ ನಿಮಗೆ 100ರಷ್ಟು ಭಾಗ್ಯದ ಸಹಾಯ ಸಿಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಸರಿಯಾಗಿ ಕೇಳುತ್ತಿದ್ದೀರಿ. ಈಗ ನೀವು ಕಷ್ಟಪಟ್ಟು ಬದುಕುವ ಅಗತ್ಯವಿಲ್ಲ. ಈಗ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕಲ್ಪಿಸಿರದಂತಹ ಸಮಯ ಬರಲಿದೆ. ನಿಮ್ಮ ಮನಸ್ಸು ತುಂಬ ಹೃದಯವನ್ನು ಶಾಂತವಾಗಿಟ್ಟು ವಿಡಿಯೋ ನೋಡಿ, ನಿಮ್ಮ ಜೀವನ ಬದಲಾಗುತ್ತದೆ. ಸ್ನೇಹಿತರೆ, ಮೊದಲು ಇದನ್ನು ಅರ್ಥ ಮಾಡಿಕೊಳ್ಳಿ. ಈ ಜಗತ್ತಿನಲ್ಲಿ ಯಾವುದೋ ಹಾಗೆಯೇ ಆಗುವುದಿಲ್ಲ. ಪ್ರತಿ ಎಲೆಯು ಉದುರುವಾಗಲೂ ಅದು ಭಗವಂತನ ಇಚ್ಛೆಯಿಂದಲೇ ಉದುರುತ್ತದೆ. ಹೌದು ಸ್ನೇಹಿತರೆ, ಹೇಳಲು ಇಷ್ಟಪಡುತ್ತೇನೆ, ನಿಮ್ಮ ಜೀವನ, ನಿಮ್ಮ ಭಾಗ್ಯ, ನಿಮ್ಮ ಪ್ರಗತಿ ಎಲ್ಲವೂ ಈಶ್ವರ ಬರೆದಿರುವ ಪುಸ್ತಕದಲ್ಲಿ ಮೊದಲೇ ಬರೆಯಲ್ಪಟ್ಟಿದೆ. ಈಗ ಸ್ನೇಹಿತರೆ, ವೀರ ಮಹಾಬಲಿ ಹನುಮಾನ್ಜಿ ಸ್ವತಃ ನಿಮ್ಮ ಭಾಗ್ಯದ ವಿಷಯವನ್ನು ಬರೆದಾಗ, ಅವರು ನಿಮ್ಮ ಭಾಗ್ಯದ ಮೇಲೆ ತಮ್ಮ ಕಲಂ ಓಡಿಸಿದಾಗ ನಿಮಗೆ ಯಾವ ವಿಷಯದ ಚಿಂತೆ, ಈಗ ನಿಮಗೆ ಯಾವ ವಿಷಯದ ಭಯ? ಏಕೆಂದರೆ ಈಗ ನಿಮಗೆ ಭಯ ಮತ್ತು ಚಿಂತೆ ಮಾಡುವ ಅಗತ್ಯವಿಲ್ಲ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ತುಂಬ ಕಷ್ಟ ಅನುಭವಿಸಿದ್ದೀರಿ ಎಂದು ನಾನು ನೋಡಿದ್ದೇನೆ. ಕೆಲವೊಮ್ಮೆ ಹಣದ ಕೊರತೆ ಇತ್ತು, ಕೆಲವೊಮ್ಮೆ ನೀವು ಶ್ರಮಿಸಿದ ರೀತಿಯಲ್ಲಿ ನಿಮಗೆ ಫಲ ಸಿಗುತ್ತಿಲ್ಲ, ಕೆಲವೊಮ್ಮೆ ನನ್ನ ಅದೃಷ್ಟ ಕೆಟ್ಟದಾಗಿದೆ ಎಂದು ಕೂಡ ಅನಿಸಿದೆ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಆ ಸಮಯ ಈಗ ಮುಗಿದಿದೆ. ಈಗ ನೀವು ಕಷ್ಟಪಟ್ಟು ಬದುಕುವ ಅಗತ್ಯವಿಲ್ಲ. ಈಗ ನೀವು ಭಯಪಟ್ಟು ಕನಸುಗಳನ್ನು ಮುಚ್ಚಿಡಲು ಅಗತ್ಯವಿಲ್ಲ. ಏಕೆಂದರೆ ಈಗ ನಿಮ್ಮ ಭಾಗ್ಯ ನಿಮ್ಮ ಜೊತೆ ಇದೆ. ಭಾಗ್ಯ ಎಲ್ಲರಿಗೂ ಪೂರ್ತಿ ಸಹಾಯ ಮಾಡುವುದಿಲ್ಲ. ಯಾರಿಗೋ ಅರ್ಧ ಸಹಾಯ ಮಾಡುತ್ತದೆ, ಯಾರಿಗೋ ಸ್ವಲ್ಪ. ಆದರೆ ಸ್ನೇಹಿತರೆ, ಈಗ ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗಿದೆ. ಅದರಲ್ಲಿ ಭಾಗ್ಯ ಕೂಡ ನಿಮಗೆ 100ರಷ್ಟು ಸಹಾಯ ಮಾಡುತ್ತದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದ್ದೀರಿ ಅದರಲ್ಲಿ ಯಶಸ್ಸು ಸಿಗುತ್ತದೆ. ನೀವು ಯಾವ ದಾರಿಯಲ್ಲಿ ನಡೆದರೂ ಅಲ್ಲಿ ಬೆಳಕು ಸಿಗುತ್ತದೆ. ನೀವು ಯಾರನ್ನು ಬಯಸುತ್ತೀರೋ ಅವರು ನಿಮಗೆ ಸಿಗುತ್ತಾರೆ. ಮತ್ತು ನೀವು ಹೃದಯದಲ್ಲಿ ಮುಚ್ಚಿಟ್ಟಿದ್ದ ಕನಸು ಕೂಡ ಈಗ ನನಸಾಗಲಿದೆ. ಮಗು, ನೆನಪಿಡು, ಜೀವನದಲ್ಲಿ ಪ್ರತಿ ಕಪ್ಪು ರಾತ್ರಿಯ ನಂತರ ಬೆಳಕು ಬರುತ್ತದೆ. ಸೂರ್ಯಾಸ್ತದ ನಂತರ ಕತ್ತಲೆ ಬರುತ್ತದೆ, ಆದರೆ ನಂತರ ಸೂರ್ಯೋದಯವಾಗಿ ಬೆಳಕು ಹರಡುತ್ತದೆ. ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ಬೆಳಕು ಆಗಲಿದೆ. ಇಲ್ಲಿಯವರೆಗೆ ನೀವು ಕತ್ತಲೆಯಲ್ಲಿ ಅಲೆದಾಡುತ್ತಿದ್ದೀರಿ. ಇಲ್ಲಿಯವರೆಗೆ ನೀವು ಸಮಸ್ಯೆಗಳ ಮಂಚಿನಲ್ಲಿ ದಾರಿ ಹುಡುಕುತ್ತಿದ್ದೀರಿ. ಆದರೆ ಮಗು, ಈಗ ನಿಮ್ಮ ಜೀವನದ ಸೂರ್ಯ ಹೊಳೆಯಲಿದೆ. ನೀವು ಕನಸಿನಲ್ಲೂ ಯಾವ ಭಗವಂತನನ್ನು ಕಲ್ಪಿಸಿಕೊಂಡಿದ್ದೀರೋ ಅವನು ಈಗ ನಿಮ್ಮ ಜೀವನದಲ್ಲಿ ನಿಮಗೆ ಕೊಡಲು ಬಂದಿದ್ದಾನೆ. ನೀವು ಎಂದಾದರೂ ಯೋಚಿಸಿದ್ದೀರಾ ಇದ್ದಕ್ಕಿದ್ದಂತೆ ಸಾಲ ತೀರಿ ಹೋಗುತ್ತದೆ ಎಂದು? ಎಂದಾದರೂ ಯೋಚಿಸಿದ್ದೀರಾ ನಿಂತಿದ್ದ ಹಣ ವಾಪಸ್ ಬರುತ್ತದೆ ಎಂದು? ಮನೆಯಲ್ಲಿ ಸಂತೋಷ ತುಂಬಿ ಹೋಗುತ್ತದೆ ಎಂದು? ಇಲ್ಲ. ಆದರೆ ಸ್ನೇಹಿತರೆ, ಅದೇ ಮಾತು ಈಗ ನಿಜವಾಗಲಿದೆ. ಸ್ನೇಹಿತರೆ, ಸಮಯ ತುಂಬ ದೊಡ್ಡ ಬಲಶಾಲಿ. ನಿಮಗೆ ಕೇವಲ ಒಂದು ಕೆಲಸ ಮಾಡಬೇಕು, ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಶಾಂತವಾಗಿಟ್ಟುಕೊಳ್ಳಬೇಕು. ಏಕೆಂದರೆ ಭಾಗ್ಯ ತೆರೆದಾಗ ಮನುಷ್ಯ ಅನೇಕ ಬಾರಿ ಗಾಬರಿಗೊಂಡು ತಪ್ಪು ಮಾಡಿಬಿಡುತ್ತಾರೆ. ಆದ್ದರಿಂದ ನೀವು ಆತುರ ಮಾಡಬೇಡಿ. ಸಹನೆ, ತಾಳ್ಮೆ ಮತ್ತು ವಿಶ್ವಾಸ ಇಟ್ಟುಕೊಳ್ಳಿ. ವಿಶ್ವಾಸ ಎನ್ನುವುದು ಮುಚ್ಚಿದ ಬಾಗಿಲನ್ನು ತೆರೆಯುವ ಶಕ್ತಿ. ನಿಮ್ಮ ವಿಶ್ವಾಸ ದೃಢವಾಗಿದ್ದರೆ ಪರ್ವತವು ದಾರಿ ಕೊಡುತ್ತದೆ. ವೀರ್ ಹನುಮಾನ್ಜಿ ನಿಮ್ಮ ಭಾಗ್ಯದ ಪರ್ಚಾವನ್ನು ಬರೆದಾಗ ಜೀವನದಲ್ಲಿ ಏನೂ ಅಸಾಧ್ಯವಲ್ಲ ಎಂದು ಒಪ್ಪಿಕೊಳ್ಳಿ. ಮಗು, ಭಗವಂತನ ಆಟ ತುಂಬ ವಿಭಿನ್ನವಾಗಿರುತ್ತದೆ. ಅವರು ಇದ್ದಕ್ಕಿದ್ದಂತೆ ಎಲ್ಲವನ್ನು ಬದಲಾಯಿಸುತ್ತಾರೆ. ಇಂದು ಯಾರು ಬಡವರೋ ನಾಳೆ ಅವರು ರಾಜನಾಗಬಹುದು. ಇಂದು ಯಾರು ನಿರಾಶೆಯಲ್ಲಿದ್ದಾರೋ ನಾಳೆ ಅವರು ಖುಷಿಯ ದೀಪವನ್ನು ಹಚ್ಚುತ್ತಾರೆ. ಈಗ ಅದೇ ಆಟ ನಿಮ್ಮ ಜೀವನದಲ್ಲಿ ಆಗಲಿದೆ. ನಿಮ್ಮ ಸುತ್ತಲೂ ಪವಾಡಗಳು ನಡೆಯುತ್ತವೆ. ಜನರು ಹೇಳುತ್ತಾರೆ, ಇದು ಹೇಗೆ ಆಯಿತು? ಆದರೆ ನಿಮಗೆ ಗೊತ್ತಾಗುತ್ತದೆ, ಇದು ಭಗವಂತನ ಆಶೀರ್ವಾದ, ಮೇಲೆ ಇರುವವನ ಪವಾಡ. ಭಗವಂತ ನಮ್ಮನ್ನು ಇಲ್ಲಿಯವರೆಗೆ ಯಾಕೆ ಕಷ್ಟ ಕೊಟ್ಟನು ಎಂದು ನೀವು ಯೋಚಿಸಬಹುದು. ಮಗು, ನೀವು ಕೇಳಿ, ಈಶ್ವರ ತಾನು ಉನ್ನತಿಗೆ ಕೊಂಡೊಯ್ಯಲು ಬಯಸುವ ಪ್ರತಿಯೊಬ್ಬ ಆತ್ಮವನ್ನು ಪರೀಕ್ಷಿಸುತ್ತಾರೆ. ಏಕೆಂದರೆ ಅವರು ಪರೀಕ್ಷಿಸಲು ಬಯಸುತ್ತಾರೆ, ನಾನು ನಿಮಗೆ ಕೊಡಲಿರುವ ದೊಡ್ಡ ವಿಷಯಕ್ಕೆ ನೀವು ಯೋಗ್ಯರೋ ಇಲ್ಲವೋ ಎಂದು. ಆದ್ದರಿಂದ ಸ್ನೇಹಿತರೆ, ಭಗವಂತ ಪರೀಕ್ಷೆ ಮಾಡುತ್ತಾರೆ. ಏಕೆಂದರೆ ಯಾವ ಮನುಷ್ಯ ಯಾವುದಕ್ಕೆ ಯೋಗ್ಯನಲ್ಲವೋ
ಅವನ ಕೈಗೆ ದೊಡ್ಡ ವಿಷಯ ಬಂದರೆ ಅವನು ಖುಷಿಯಿಂದ ಹುಚ್ಚನಾಗಿ ಬಿಡುತ್ತಾನೆ. ಅವನು ಖುಷಿಯನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಅದು ನಿಮ್ಮೊಂದಿಗೆ ಆಗಬಾರದು ಎಂದು ಭಗವಂತ ಪರೀಕ್ಷೆ ಮಾಡುತ್ತಾರೆ. ಹೌದು, ಯಾರಿಗೆ ದೊಡ್ಡ ಜವಾಬ್ದಾರಿ ಕೊಡುತ್ತಾರೋ ಅವನನ್ನು ಮೊದಲು ಕಷ್ಟಗಳ ಬೆಂಕಿಯಲ್ಲಿ ತಪ್ಪಿಸುತ್ತಾರೆ. ನಿಮಗೆ ದುಃಖ ಬಂದಿದ್ದು ನೀವು ಬಲಶಾಲಿಯಾಗಲು ಮತ್ತು ನೀವು ಬಲಶಾಲಿಯಾದಾಗ ಭಗವಂತನು ನಿಮಗೆ ಉನ್ನತಿ ಕೊಡುತ್ತಾರೆ. ಸ್ನೇಹಿತರೆ, ಈಗ ನಿಮ್ಮ ಮನೆಯ ವಾತಾವರಣ ಬದಲಾಗುತ್ತದೆ. ಸ್ನೇಹಿತರೆ, ಒಂದು ವಿಷಯ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಹೃದಯಕ್ಕೆ ಹತ್ತಿರ ಬರುವ ದೇವತೆಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇದರೊಂದಿಗೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ನಿಮ್ಮ ಸಿಹಿ ಲೈಕ್ ನೀಡಿ. ಸ್ನೇಹಿತರೆ, ನಿನ್ನೆವರೆಗೂ ಮನೆಯಲ್ಲಿ ದುಃಖ ಇದ್ದ ಜಾಗದಲ್ಲಿ ಈಗ ಸಂತೋಷ ತುಂಬುತ್ತದೆ ಮತ್ತು ಶಾಂತಿ ಸಮೃದ್ಧಿ ಇರುತ್ತದೆ. ಮತ್ತು ಸ್ನೇಹಿತರೆ, ನನಗೆ ಈಗ ಕೇವಲ ಹಣ ಮಾತ್ರವಲ್ಲ, ಬದಲಿಗೆ ಸಮಾಜದಲ್ಲಿ ಗೌರವ ಮರ್ಯಾದೆ ಕೂಡ ಸಿಗುತ್ತದೆ ಎಂದು ನೀವೇ ಹೇಳುತ್ತೀರಿ. ಬೇರೆ ರೀತಿಯ ಗುರುತು ಸಿಗುತ್ತದೆ. ಜನರು ನಿಮ್ಮನ್ನು ಗೌರವದಿಂದ ನೋಡುತ್ತಾರೆ. ಕುಟುಂಬದವರು ಕೂಡ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಸ್ನೇಹಿತರೆ, ಅವರು ನಿಮ್ಮನ್ನು ಆದರ್ಶ ಎಂದು ಪರಿಗಣಿಸುತ್ತಾರೆ ಮತ್ತು ನಿಮ್ಮ ಶತ್ರುಗಳು ಕೂಡ ನಿಮ್ಮ ಯಶಸ್ಸು ನೋಡಿ ಆಶ್ಚರ್ಯಪಡುತ್ತಾರೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ನಿಮ್ಮೆಲ್ಲರಿಗೂ ಹೇಳುತ್ತೇನೆ, ಯಶಸ್ಸು ಸಿಕ್ಕ ನಂತರ ಅನೇಕ ಜನರು ಅಹಂಕಾರದಲ್ಲಿ ಮುಳುಗಿಬಿಡುತ್ತಾರೆ, ಗರ್ವ ಮಾಡಲು ಶುರು ಮಾಡುತ್ತಾರೆ ಮತ್ತು ಅದನ್ನು ತಮ್ಮ ಹಕ್ಕು ಎಂದು ತಿಳಿಯಲು ಶುರು ಮಾಡುತ್ತಾರೆ. ಆದರೆ ಸ್ನೇಹಿತರೆ, ನೀವು ಯಾವಾಗಲೂ ವಿನಮ್ರವಾಗಿರಬೇಕು. ತಾಳ್ಮೆ ಮತ್ತು ವಿನಮ್ರತೆಯೇ ನಿಜವಾದ ಆಭರಣ. ನೆನಪಿಡಿ ಸ್ನೇಹಿತರೆ, ಹಣ್ಣುಗಳು ಹೆಚ್ಚು ಇರುವುದು ಮರವೇ ಬಾಗುತ್ತದೆ. ನೆನಪಿಡಿ, ಮುಂದಿನ 24 ಗಂಟೆಗಳು ನಿಮಗೆ ತುಂಬ ವಿಶೇಷವಾಗಿದೆ. ಒಂದು ಗಾದೆ ಇದೆ, ಬಾಗಲು ಎಂದಿಗೂ ಹೆದರಬೇಡ, ಏಕೆಂದರೆ ಫಲವಿರುವ ಮರ ಮತ್ತು ಗುಣವಂತ ಮನುಷ್ಯನೇ ಬಾಗುತ್ತಾನೆ. ಹೌದು ಸ್ನೇಹಿತರೆ, ಈ ಸಮಯ ನಿಮಗೆ ತುಂಬ ವಿಶೇಷವಾಗಿದೆ. ಹೊಸ ದಾರಿ ತೆರೆಯುತ್ತದೆ. ಈ ಸಮಯದಲ್ಲಿ ಯಾವುದೋ ಶುಭ ಸುದ್ದಿ ಬರುತ್ತದೆ, ಯಾವುದೋ ನಿಂತ ಕೆಲಸ ಆಗುತ್ತದೆ ಅಥವಾ ಯಾವುದೋ ದೊಡ್ಡ ಖುಷಿಯ ಸುದ್ದಿ ನಿಮ್ಮ ಜೀವನಕ್ಕೆ ಬರಲಿದೆ. ಪ್ರತಿದಿನ ಭಗವಂತನ ಹೆಸರು ಹೇಳಿ, ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನೀರು ಅರ್ಪಿಸಿ, ಹನುಮಾನ್ ಚಾಲೀಸ್ ಓದಿ. ಇದರಿಂದ ಸ್ನೇಹಿತರೆ, ನಿಮ್ಮ ಜೀವನದ ಕಷ್ಟ, ದುಃಖ, ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಸುಖ ಶಾಂತಿ ಬರುತ್ತದೆ. ತಂದೆ ತಾಯಿ ಮತ್ತು ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ ಮತ್ತು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ. ಈ ಪೂರ್ತಿ ಸಂದೇಶ ನಿಮಗೆ ಭಗವಂತನ ಆಶೀರ್ವಾದ. ಈಗ ನಿಮ್ಮ ಜೀವನ ಬದಲಾಗುತ್ತದೆ. ಈಗ ನಿಮ್ಮ ಭಾಗ್ಯ ನಿಮ್ಮ ಜೊತೆ ಇದೆ. ಈಗ ನೀವು ದುಃಖಿಯಾಗುವ ಅಗತ್ಯವಿಲ್ಲ. ಈಗ ಪ್ರತಿ ದಾರಿ ನಿಮಗೆ ತೆರೆಯುತ್ತದೆ. ನಿಮ್ಮ ಜೀವನ ಸುಲಭವಾಗಿಲ್ಲ ಎಂದು ನನಗೆ ಗೊತ್ತು. ಕೆಲವೊಮ್ಮೆ ಹಣದ ಕೊರತೆ ಕಂಡಿದ್ದೀರಿ, ನಿಮಗೆ ರಾತ್ರಿ ನಿದ್ದೆ ಕಸಿದುಕೊಂಡಿದೆ. ಕೆಲವೊಮ್ಮೆ ನಿಮ್ಮವರಿಂದ ನಿಂದನೆ ಕೇಳಬೇಕಾಯಿತು. ಕೆಲವೊಮ್ಮೆ ಶ್ರಮಿಸಿದ ನಂತರವೂ ಫಲ ಸಿಗಲಿಲ್ಲ ಮತ್ತು ಕೆಲವೊಮ್ಮೆ ಸನ್ನಿವೇಶಗಳು ಹಾಗೇ ಆದವು. ಮೇಲೆ ಇರುವವನು ನನ್ನ ಅದೃಷ್ಟವನ್ನೇ ಕೆಟ್ಟದಾಗಿ ಬರೆದಿದ್ದಾನೆ ಎಂದು ನಿಮಗೆ ಅನಿಸಿತು. ಎಷ್ಟು ಬಾರಿ ನಿಮ್ಮ ಕನಸುಗಳಲ್ಲಿ ಜನ್ಮ ತೆಗೆದುಕೊಂಡಿದ್ದೀರಿ ಮತ್ತು ಸನ್ನಿವೇಶಗಳು ನಿಮ್ಮನ್ನು ಹತ್ತಿಕ್ಕಿದ್ದವು. ಎಷ್ಟು ಬಾರಿ ನೀವು ಯೋಚಿಸಿದ್ದೀರಿ ಈಗ ಎಲ್ಲವೂ ಬದಲಾಗುತ್ತದೆ ಎಂದು. ಆದರೆ ಮರುದಿನವೇ ಅದೇ ಹಳೆಯ ಸಮಸ್ಯೆಗಳು ಮುಂದೆ ಬಂದವು. ಇದೆಲ್ಲ ನೋಡಿ ನಿಮ್ಮ ಹೃದಯ ಒಡೆಯುತ್ತಿತ್ತು. ಆದರೆ ನೀವು ಎಂದಿಗೂ ಸೋಲು ಒಪ್ಪಿಕೊಳ್ಳಲಿಲ್ಲ ಮತ್ತು ಇದೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಸ್ನೇಹಿತರೆ, ನಿಮ್ಮ ಅತಿ ದೊಡ್ಡ ಶಕ್ತಿ ಎಂದರೆ ಸೋಲು ಒಪ್ಪಿಕೊಳ್ಳದ ಮನುಷ್ಯನನ್ನು ಯಾರೂ ಯಶಸ್ವಿಯಾಗದಂತೆ ತಡೆಯಲು ಸಾಧ್ಯವಿಲ್ಲ. ಹೌದು ಸ್ನೇಹಿತರೆ, ಭಗವಂತ ತಡ ಮಾಡಬಹುದು, ಆದರೆ ಎಂದಿಗೂ ಮೋಸ ಮಾಡುವುದಿಲ್ಲ ಎಂದು ಮರೆಯಬೇಡಿ. ಮನುಷ್ಯ ಪೂರ್ತಿಯಾಗಿ ಒಡೆದಾಗಲೇ ಭಗವಂತ ಹೊಸ ದಾರಿ ತೆರೆಯುತ್ತಾನೆ. ಅದೇ ಸಮಯ ನಿಮ್ಮ ಜೀವನದಲ್ಲಿ ಬಂದಿದೆ. ಈಗ ನಿಮ್ಮ ಭಾಗ್ಯ ನಿಮ್ಮ ಜೊತೆ ನಿಂತಿದೆ. ಈಗ ನೀವು ಕಷ್ಟಪಟ್ಟು ಬದುಕುವ ಅಗತ್ಯವಿಲ್ಲ. ಈಗ ನೀವು ನಿಮ್ಮ ಕನಸುಗಳನ್ನು ಹೆದರಿ ಮುಚ್ಚಿಡುವ ಅಗತ್ಯವಿಲ್ಲ. ಈಗ ನಿಮ್ಮ ಪ್ರತಿಯೊಂದು ನಿರ್ಧಾರದಲ್ಲೂ ಭಗವಂತನ ಸಹಾಯ ಸಿಗುತ್ತದೆ. ಹಾಗಾದರೆ ಯೋಚಿಸಿ ಸ್ನೇಹಿತರೆ, ಮನೆಯಲ್ಲಿ ಬೆಳಗಿನ ಸೂರ್ಯ ಉದಯಿಸಿದಾಗ ಕತ್ತಲೆ ತಾನಾಗಿಯೇ ಓಡಿ ಹೋಗುತ್ತದೆ. ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ
ಬೆಳಕು ಹರಡಲಿದೆ. ನಿಮ್ಮ ಕನಸುಗಳು ಇಲ್ಲಿಯವರೆಗೆ ಮುಚ್ಚಿಟ್ಟಿದ್ದವು, ಅವು ಈಗ ಈಡೇರುತ್ತವೆ. ನಿಮ್ಮ ಮನಸ್ಸಿನ ಆಸೆಗಳು ಅಪೂರ್ಣವಾಗಿ ಉಳಿದಿದ್ದವು, ಅವು ಕೂಡ ಈಗ ಪೂರ್ಣವಾಗುತ್ತವೆ. ನಿಮಗೆ ಈಗ ಯಾರಿಗೂ ಹೆದರುವ ಅಗತ್ಯವಿಲ್ಲ ಮತ್ತು ಯಾರಿಂದಲೂ ಹಿಂದೆ ಇರುವ ಅಗತ್ಯವೂ ಇಲ್ಲ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಈಗ ನಿಮಗೆ ಹಣದ ಚಿಂತೆ ಇರುವುದಿಲ್ಲ ಮತ್ತು ಸಂಬಂಧಗಳ ಚಿಂತೆ ಇರುವುದಿಲ್ಲ ಮತ್ತು ಭವಿಷ್ಯದ ಚಿಂತೆ. ಏಕೆಂದರೆ ಈಗ ಎಲ್ಲವೂ ಒಂದೊಂದಾಗಿ ನಿಮ್ಮ ಜೀವನಕ್ಕೆ ವಾಪಸ್ ಬರಲಿದೆ. ನಿಮ್ಮಿಂದ ದೂರ ಹೋಗಿತ್ತೋ ಆ ವಸ್ತುವು ಕೂಡ. ಏಕೆಂದರೆ ಈಗ ನಿಮ್ಮ ಭಾಗ್ಯ ನಿಮ್ಮ ಜೊತೆ 100ರಷ್ಟು ನಿಂತಿದೆ ಎಂದು ಸಂಕಲ್ಪ ಮಾಡಿದೆ. ನೆನಪಿಡಿ ಸ್ನೇಹಿತರೆ, ಎಷ್ಟು ದೊಡ್ಡ ಸಂಘರ್ಷ ಇರುತ್ತದೆಯೋ ಅಷ್ಟೇ ದೊಡ್ಡ ಫಲ ಸಿಗುತ್ತದೆ. ನೀವು ನಿಮ್ಮ ಜೀವನದಲ್ಲಿ ತುಂಬ ಸಂಘರ್ಷ ಮಾಡಿದ್ದೀರಿ, ನಿಮ್ಮ ಜೀವನದಲ್ಲಿ ತುಂಬ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ನೋವನ್ನು ಭಗವಂತ ತನ್ನ ಕಣ್ಣಾರೆ ನೋಡಿದ್ದಾರೆ. ಈಗ ಅದೇ ಭಗವಂತ ನಿಮಗೆ ಬಹುಮಾನ ಕೊಡಲು ಹೊರಟಿದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ಹಣವೂ ಬರುತ್ತದೆ, ಪ್ರೀತಿಯೂ ಸಿಗುತ್ತದೆ ಮತ್ತು ಗೌರವವೂ ಸಿಗುತ್ತದೆ. ನಿಮ್ಮನ್ನು ಕೆಳಗೆ ತೋರಿಸಲು ಪ್ರಯತ್ನಿಸಿದ ಜನರು ಈಗ ಅದೇ ಜನರು ನಿಮ್ಮನ್ನು ಹೊಗಳುತ್ತಾ ಕಾಣಿಸುತ್ತಾರೆ. ಸಂಬಂಧಿಕರು ಮುಖ ತಿರುಗಿಸುತ್ತಿದ್ದರು, ಅವರು ಈಗ ಸ್ವತಃ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತಾರೆ. ಸ್ನೇಹಿತರೆ, ನಿಮ್ಮ ಮನೆಯು ಈಗ ಖುಷಿಗಳಿಂದ ತುಂಬಿ ಹೋಗುತ್ತದೆ. ಮನೆಯಲ್ಲಿ ಯಾವಾಗಲೂ ಜಗಳ ಮಾಡುತ್ತಿದ್ದ ಜನರು ಈಗ ಅದರಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಯಾವ ಮುಖಗಳು ಯಾವಾಗಲೂ ಒತ್ತಡದಿಂದ ತುಂಬಿದ್ದವೋ ಈಗ ಅದರಲ್ಲಿ ನಗು ವಾಪಸ್ ಬರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ತಂದೆ ತಾಯಿ ನಿಮ್ಮ ಪ್ರಗತಿ ನೋಡಿ ಹೆಮ್ಮೆ ಪಡುತ್ತಾರೆ. ಇದೇ ನಿಮ್ಮ ಅತಿ ದೊಡ್ಡ ಶುಭ ಸುದ್ದಿ ಮತ್ತು ಅತಿ ದೊಡ್ಡ ಧನ ಸಂಪತ್ತು. ಕುಂಭ ರಾಶಿಯವರೇ, ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.